ಕಾರ್ಖಾನೆಗಳಿಂದ ಜನರಿಗೆ ಉದ್ಯೋಗ ಸಿಗುತ್ತೆ ಎಂಬ ಕಾರಣಕ್ಕೆ ಇಲ್ಲಿ ಸಾಕಷ್ಟು ಕಾರ್ಖಾನೆಗಳು ಬಂದಿವೆ. ಆದರೆ ಅದೇ ಕಾರ್ಖಾನೆಗಳು ಜನರ ಪ್ರಾಣಕ್ಕೆ ಕುತ್ತು ತರೋದರ ಜೊತೆಗೆ ಪರಿಸರಕ್ಕೂ ಕಂಟಕವಾಗಿದೆ. ಈ ಬಗ್ಗೆ ನ್ಯೂಸ್ 18 ಇಂಚಿಂಚು ವರದಿಯನ್ನು ಬಿತ್ತರಿಸಿತ್ತು. ಇದರ ಫಲಶ್ರುತಿಯಿಂದಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಈಗ ಅಖಾಡಕ್ಕಿಳಿದಿದೆ. ಹೋರಾಟ ನ್ಯೂಸ್ 18 ವರದಿಯಿಂದ ಎಚ್ಚೆತ್ತ ಸರ್ಕಾರ. ಕೊಪ್ಪಳದ ವಿಷಯುಕ್ತ ಕಾರ್ಖಾನೆಗಳಿಗೆ ನೋಟಿಸ್ ಜಾರಿ. ಕೊಪ್ಪಳ ಅಂದ್ರೆ ಕಾರ್ಖಾನೆಗಳ ತವರಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಹೇರಳವಾಗಿ ಸಿಗುವ ಕಬ್ಬಿಣದ ಅದಿರು ಕಾರ್ಖಾನೆಗಳಿಗೆ ಸಂಪರ್ಕ ಒದಗಿಸಲು 2 ರಾಷ್ಟ್ರೀಯ ಹೆದ್ದಾರಿ, ನೀರು ಒದಗಿಸಲು ತುಂಗಭದ್ರಾ ಜಲಾಶಯ ಇರೋ ಕಾರಣಕ್ಕೆ ಕೊಪ್ಪಳ ತಾಲೂಕಿನಲ್ಲಿ ಬರೋಬ್ಬರಿ 23 ಬೃಹತ್ ಉಕ್ಕು ಕಾರ್ಖಾನೆಗಳಿವೆ. ಈ ಉಕ್ಕು ಕಾರ್ಖಾನೆಗಳು ಜನರಿಗೆ ಉದ್ಯೋಗಕ್ಕಿಂತ ಪ್ರಾಣಕ್ಕೆ ಕಂಟಕವಾಗಿವೆ. ಹಿರೇಬಗನಾಳ, ಕುಣಿಕೇರಿ, ಹಾಲವರ್ತಿ, ಅಲ್ಲಾನಗರ ಸೇರಿ 20ಕ್ಕಿಂತ ಹೆಚ್ಚಿನ ಹಳ್ಳಿಗಳು ಕಾರ್ಖಾನೆಯ ಧೂಳಿನಿಂದ ನಲುಗಿ ಹೋಗಿವೆ. ಹೀಗಾಗಿ ಜನ ಹೋರಾಟಕ್ಕಿಳಿದಿದ್ರು. ನ್ಯೂಸ್ 18 ಕೂಡ ನಿರಂತರ ವರದಿ ಬಿತ್ತರಿಸಿತ್ತು. ಇದೆಲ್ಲದರ ಫಲವಾಗಿ 5 ಕಾರ್ಖಾನೆಗಳ ಬಂದ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೊಟ್ಟಿದೆ. ಅಲ್ಲದೆ ಇನ್ನೂ 5 ಕಾರ್ಖಾನೆಗಳ ವಿರುದ್ಧ ಕ್ರಮಕ್ಕೆ ಪರಿಸರ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ತಯಾರಿ ಮಾಡಿಕೊಂಡಿದೆ. ಅಲ್ಲಾನಗರದ ಹೊಸಪೇಟೆ ಇಸ್ಪಾತ್ ಪ್ರೈವೇಟ್ ಲಿಮಿಟೆಡ್, ಹೊಸಪೇಟೆ ಶಾಸಕ HR ಗವಿಯಪ್ಪ ಒಡೆತನದ ಹಿರೇಕಾಸನಖಂಡಿಯ HRG ಆಲೈಸ್ ಅಂಡ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್, ಹಿರೇಬಗನಾಳದ ವನ್ಯ ಸ್ಟೀಲ್ ಘಟಕ 1 ಮತ್ತು ಘಟಕ 2 ಮತ್ತು ಹಾಲವರ್ತಿಯ P ಬಾಲಸುಬ್ಬಯ್ಯ ಶೆಟ್ಟಿ ಪವರ್ ಅಂಡ್ ಸ್ಟೀಲ್ ಕಂಪನಿಗೆ ನೋಟಿಸ್ ಜಾರಿಗೊಳಿಸಿದೆ. ಈ ಕಾರ್ಖಾನೆಗಳು ಜನರ ಆರೋಗ್ಯ ಮಾತ್ರವಲ್ಲ, ತುಂಗಭದ್ರಾ ನದಿಯನ್ನು ಸಹ ಮಲಿನ ಮಾಡಿವೆ. ಕೇವಲ ನೋಟಿಸ್ ಕೊಟ್ಟು ಸುಮ್ಮನಾಗದೆ ಈ ಕಾರ್ಖಾನೆಗಳಿಗೆ ಶಾಶ್ವತ ಬೀಗ ಹಾಕಬೇಕು. ಅಲ್ಲದೆ ಜನರ ಆರೋಗ್ಯ ಸಮೀಕ್ಷೆ ಮಾಡಬೇಕು ಅನ್ನೋದು ಹೋರಾಟಗಾರರ ಒತ್ತಾಯ. ಹಿರೇಕಾಸನಖಂಡಿ, ಹಿರೇಬಗನಾಳ, ಅಲ್ಲಾನಗರ, ಕುಣಿಕೇರಿ, ಆಲ್ವರ್ತಿ ಈ ಗ್ರಾಮಗಳ ಒಂದು ಬಾಧನೆ ಹೆಂಗಿದೆ ಅಂತಂದರೆ, ಅಲ್ಲಿರ್ತಕ್ಕಂಥ ಸ್ಪಾನ್ಸರ್ನ ಕಾರ್ಖಾನೆಗಳಾಗಿರ್ತಕ್ಕಂಥ ಹೊಸಪೇಟೆ MLA HR ಗವಿಯಪ್ಪನವರ ಮಾಲೀಕತ್ವದ HRG ಅಲಾಯ್ಸ್ ಅಂತಕ್ಕಂಥ ಏನು ಸ್ಪಾಂಜ್ ಮತ್ತು ಸ್ಟೀಲ್ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಘಟಕ ಅತ್ಯಂತ ಮಾಲಿನ್ಯ ಮಾಡ್ತಾ ಇದೆ. ಕೆಲವು ಕಾರ್ಖಾನೆಗಳ ಮೇಲೆ ಮಾಲಿನ್ಯದ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಂಡಿರುವುದು ಸೂಕ್ತ. ಆದರೆ ಅದು ಕಾಯಂ ಆಗಬೇಕು. ಅದು ಯಾವುದೇ ರೀತಿಯಿಂದ ಮರಳಿ ಅವರಿಗೆ ಅವಕಾಶ ಸಿಗಬಾರ್ದು. ಈ ಒಂದು ದೃಢ ಸಂಕಲ್ಪ ಮಾಡಬೇಕು ಮತ್ತು ಉಳಿದ ಎಲ್ಲ ಕಾರ್ಖಾನೆಗಳ ಮೇಲೆಯೂ ಕೂಡ ಕ್ರಮ ಜರುಗಬೇಕು. ಈ ಹಿಂದೆಯೂ ಜಿಲ್ಲಾಡಳಿತ 2 ಕಾರ್ಖಾನೆಗಳ ಬಂದ್ ಮಾಡಲು ನೋಟಿಸ್ ಕೊಟ್ಟಿತ್ತು. ಆಗ ಕಾರ್ಖಾನೆಯವರು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ರು. ಆದರೆ ಈಗ ಕಾನೂನಾತ್ಮಕವಾಗಿ ನೋಟಿಸ್ ಕೊಡಲಾಗಿದೆ. ಈ ನೋಟಿಸ್ಗೆ ಯಾರ ಒತ್ತಡಕ್ಕೆ ಮಣಿಯದೆ ಕ್ರಮ ಕೈಗೊಳ್ಳಬೇಕು ಅಂತ ಈ ಭಾಗದ ಜನ ಆಗ್ರಹಿಸಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.